ಗುರು ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಚೆನ್ನಾಗಿರುವಂತಹ ಒಂದು ವಿಸ್ಮಯವನ್ನ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ಕಾಡಿಗೆ ಹೊರಡ್ತಾ ಇದ್ದೀನಿ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ವಿಸ್ಮಯಗಳಲ್ಲಿ ಈ ಒಂದು ಮುಂಟಿಪಾಳ್ಯ ಗ್ರಾಮದ ವಿಸ್ಮಯವೂ ಕೂಡ ಒಂದಾಗಿದೆ. ಇವಾಗ ಅದೇ ಮುಂಟಿಪಾಳ್ಯದ ಒಂದು ಊರಿನ ಒಳಗಡೆ ಹೋಗ್ತಾ ಇದ್ದೀವಿ. ಮುಂಟಿಪಾಳ್ಯಕ್ಕೆ ಹೋಗಿ ಮುಂಟಿಪಾಳ್ಯದಲ್ಲಿರುವಂತಹ ಈ ಒಂದು ದೇವಸ್ಥಾನದ ಅರ್ಚಕರನ್ನ ಕರ್ಕೊಂಡು ನಾವಿವಾಗ ಕಾಡಿನ ಎಂಟ್ರೆನ್ಸಿನ ಮುಂದೆಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಬೈಕ್ ಸಹಾಯದಿಂದ ಹೋಗಕ್ಕಾಗಲ್ಲ, ಆದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ಬೋದಂತೆ. ಸೊ ಇಲ್ಲಿ ನಮ್ಮ ಬೈಕ್ ಅನ್ನ ಪಾರ್ಕಿಂಗ್ ಮಾಡಿ ತದನಂತರ ನಡೆಕೊಂಡು ಪಾದಯಾತ್ರೆಯನ್ನ ಮಾಡಿಕೊಂಡು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಟ್ಟದ ಮಾಸ್ತಮ್ಮನವರ ಒಂದು ಚಿಕ್ಕ ಗುಡಿಯ ವಿಸ್ಮಯವನ್ನ ನೋಡ್ಲಿಕ್ಕೆ ಹೊರಡೋಣ ಬನ್ನಿ. ಗುರು, ಕಾಡಿಗೆ ಹೋಗ್ತಿದಂಗೆನೆ ಕಾಡಿನ ಮುಂದೆಗಡೆ ಸೋಲಾರ್ ಬೇಲಿಯನ್ನ ಹಾಕಿದ್ದಾರೆ. ಯಾವುದೇ ರೀತಿ ಪ್ರಾಣಿಗಳು ಆ ಕಡೆಯಿಂದ ಊರಿನ ಒಳಗಡೆ ಬರಬಾರದು ಅನ್ನೋ ಉದ್ದೇಶದಲ್ಲಿ ಸೋಲಾರ್ ಅನ್ನ ಅಳವಡಿಸಿದ್ದಾರೆ. ಸೊ ಇಲ್ಲಿಂದ ನಾವು 3 ಕಿಲೋಮೀಟರ್ಗಳ ಕಾಲ ನಡ್ಕೊಂಡೇ ಹೋಗ್ಬೇಕಂತೆ. ಸೊ ಹೋಗುವ ಸಮಯದಲ್ಲಿ ಆನೆಗಳು, ಯಾವುದು ಪ್ರಕೃತಿಯಲ್ಲಿ ನೆಲೆಸಿರುವಂತ ಎಲ್ಲಾ ಪ್ರಾಣಿಗಳು ಸಹ ಇದೆ ಅಂತ ಹೇಳ್ತಾರೆ. ಸೊ ನಮ್ಮ ಕಣ್ಣಿಗೆ ಆತರ ಯಾವ್ದು ಸಹ ಕಾಣೋದಿಲ್ಲ ಅಂತ ಅನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಗುರು, ನಾವಂತೂ ಕಾಡಿನ ಒಳಗಡೆ ಅಂದ್ರೆ ಈ ಒಂದು ಕಾಡಿನ ಒಳಗಡೆ ಹೋಗ್ತಿರುವುದು ಪ್ರಥಮ ಬಾರಿಗೆ ನಾವು ಹೋಗ್ತಾ ಇದೀವಿ. ಈ ತರ ಒಂದು ವಿಡಿಯೋನ ನಾವು ಯಾವುದೇ ರೀತಿಯಲ್ಲಿ ಮಾಡಿರಲಿಲ್ಲ. ಸೊ ಇವಾಗ ಕಾಡಿನ ಒಳಗಡೆ ಹೋಗ್ತಾ ಇದೀವಿ. ನಮ್ಗಂತೂ ಈ ಒಂದು ಕಾಡಿನ ಫೀಲ್ ಅನ್ನ ನೋಡ್ತಾ ಇದ್ರೆ ನಮ್ಗೊಂದು ಸಾಂಗ್ ನೆನಪಾಗುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಹಸುರಿನ ಮನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಈ ಸಾಂಗಿನ ಮಹತ್ವ ನನಗೆ ಈ ಒಂದು ಕಾಡನ್ನ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಈ ಒಂದು ಸಾಂಗ್ ಅನ್ನ ಪ್ರಕೃತಿಯ ಮಡಿಲಲ್ಲಿ ಹಾಕೊಂಡೋದ್ರಂತೂ ತುಂಬಾ. ನಾವಂತೂ ಕಾಡಿನ ಅರ್ಧ ಭಾಗದಷ್ಟು ಬಂದ್ಬಿಟ್ಟಿದೀವಿ. ಸೊ ಆ ಒಂದು ವಿಡಿಯೋಗಳನ್ನ ಹಾಕಕ್ ಹೋದ್ರೆ ಇನ್ನೂ ಸಹ 1 hour ಆಗುತ್ತೆ. ಸೊ ಅದರಿಂದ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಸೊ ನಾನು ಇವಾಗ ಅದನ್ನ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಈ ಒಂದು ಕಾಡನ್ನ ನೋಡ್ತಾ ಇದ್ರೆ ನನಗಂತೂ ಮನಸ್ಸು ತೃಪ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಇಲ್ಲೇ ಆದ್ರೂ ಒಂದು ಟೆಂಟ್ ಏನಾದ್ರು ಒಂದು ಹಾಕೋಬಿಟ್ಟು ಇಲ್ಲೇ ನಾನು ಇದ್ಬೋಣ ಅಂತ ಅನ್ನುವಷ್ಟು ಫೀಲ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಕಾಡಿನ ವಾತಾವರಣ ಇದೆಯಲ್ಲ, ಸೊ ಅದು ನೋಡ್ಲೋದಲ್ಲ, ಬಂದು ನೀವು ಇಲ್ಲಿ ಆನಂದನೆ ಪಟ್ರೆ ಅದರ ಒಂದು ಎಕ್ಸ್ಪೀರಿಯನ್ಸೇ ಒಂಥರ ಬೇರೆ ತರ ಇರುತ್ತೆ. ಸೊ ಅಂಕಲ್ ಇವಾಗ ಮುಂದೆಗಡೆ ಹೋಗ್ತಾ ಇದ್ದಾರೆ. ಸೊ ಇವ್ರಿಗಂತೂ ದಾರಿ ಗೊತ್ತಲ್ಲ ಫ್ರೆಂಡ್ಸ್, ಅದರಿಂದ ಮಾತ್ರ ಹೋಗ್ತಿದ್ದಾರೆ. ಇಲ್ಲಾಂದ್ರೆ ಅವರು ಸಹ ನಮ್ಮ ತರನೇ ಹಿಂದೆಗಡೆ ಬರ್ಬೇಕಾಗಿತ್ತು. ಗುರು, ನಾನ್ ಬಂದಿದ್ದು ಬರೀ ಕಾಡಿನ ಒಂದು ವಿಸ್ಮಯ ಅಂದ್ರೆ ಮರದ ಬೇರಿನಲ್ಲಿ ಬರುತ್ತಿರುವಂತಹ ನೀರ್ ನೋಡುವ ಅದೃಷ್ಟ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ. ಸೊ ಈ ಒಂದು ಕಾಡಿನಲ್ಲಿ ಎಂಜಾಯ್ ಮಾಡ್ಕೋತಾ ಕುಣ್ಕೋತಾ ಆಡ್ಕೋತಾ ಹೋಗ್ತೀನಿ ಅಂತ ನಾನು ಇವಾಗೇ ನನ್ಗೆ ಗೊತ್ತಾಗಿದ್ದು. ಗುರು, ಕಾಡಿನ ಮಧ್ಯೆ ಭಾಗದಷ್ಟು ಬಂದ ಮೇಲೆ ನಮಗ್ ಗೊತ್ತಾಗಿದ್ದು ಆನೆಯ ಲದ್ದಿ ಇದೆ ಅಂತ. ಆನೆ ಲದ್ದಿ ಇದ್ಮೇಲೆ ಆನೆನೂ ಸಹ ಇರುತ್ತೆ. ಈ ವಿಷಯ ಏನಾದ್ರು ಫಸ್ಟೇ ಗೊತ್ತಾಗಿದ್ರಂತೂ ಕಾಡಿನ ಒಳಗಡೆ ಬರುವಂತ ಸಾಧನೆ ನಾವು ಮಾಡ್ತಾ ಇರ್ಲಿಲ್ಲ. ಹಂಗೆ ಹಿಂದೆಗಡೆ ಹೋಗ್ತಾ ಇದ್ವಿ. ಇನ್ನು ಮುಂದೆಗಡೆ ಏನೇನಿದೆಯೋ ನೋಡೋಣ. ಗುರು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಅಂದ್ರೆ ಚಪ್ಪಲಿನ ಬಿಟ್ಬಿಡು, ಅಂದ್ರೆ ಪಾದರಕ್ಷೆಗಳನ್ನ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಕೊಟ್ಟದ ಮಾಸ್ತಮ್ಮನವರ ದೇವಸ್ಥಾನದ ಎಂಟ್ರೆನ್ಸ್ ಅಂದ್ರೆ ನೀವು ನೋಡ್ತಿದ್ದೀರಲ್ಲ ಕಾಡಿನ ಒಂದು ಎದುರುಗಡೆ. ಸೊ ಇಲ್ಲೇ ನಾವು ಇದೀವಿ ಇವಾಗ. ಅದರಿಂದ ಸ್ಲಿಪ್ಪರ್ ಅನ್ನ ಹಾಕೊಂಡು ಒಳಗಡೆ ಹೋಗಂಗಿಲ್ವಂತೆ. ಸೊ ಸ್ಲಿಪ್ಪರ್ ಅನ್ನ ಬಿಚ್ಚಾಕಿದೀವಿ ಇವಾಗ. ಇವಕ್ಕೆ ಹೋಗಿ ಕಾಲನ್ನ ತೊಳ್ಕೊಂಡೇ ಆ ಒಂದು ಸನ್ನಿಧಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಬನ್ನಿ ನಾವು ಕಾಲನ್ನ ತೊಳ್ಕೊಂಡು ಹೋಗೋಣ. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಟ್ಟಿಗೆಯಲ್ಲಿ ಬರ್ತಿರೋಂತಹ ಹೊಗೆ ನೋಡ್ತಿದ್ದೀರಲ್ಲ, ನಮ್ಗಿಂತ ಫಸ್ಟೇ ಬಂದು ಇಲ್ಲಿ ಇವರು ದೇವರಿಗೆ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರಂತೆ ಅದಕ್ಕೆ. ಸೊ ಇವಾಗ ಬಂದು ನಾವು ಇವಾಗ ಕಾಲು ತೊಳ್ಕೊಳ್ಳೋಣ ಫಸ್ಟು. ಗುರು, ಕಾಲನ್ನ ತೊಳೆದಂತೂ ಆಯ್ತು. ಇವಾಗ ನೀರಂತೂ ಫುಲ್ಲು ಸ್ವಚ್ಛವಾಗಿದೆ. ಸೊ ಇವಾಗ ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಹೋಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನಿವಾಗ ಒಂದು ಕಾಡಿನ ಒಂದು ದಟ್ಟವಾದಂತಹ ಒಂದು ಕಾಡಿನೊಳಗಡೆ ಬಂದಿದ್ದೀನಿ. ಸೊ ಅದನ್ನ ನೀವು ನೋಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿರುವಂತಹ ದೇವಿಯ ವಿಗ್ರಹ ಹೆಸರೇನಪ್ಪ ಅಂತ ಹೇಳಿದ್ರೆ ಕೊಟ್ಟದ ಮಾಸ್ತಮ್ಮರವರ ಒಂದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತಹ ಒಂದು ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ನಮ್ಮ ಈ ದೇವಸ್ಥಾನದ ಈ ಒಂದು ಚಿಕ್ಕ ಪುಟ್ಟ ಗುಡಿಯ ಅರ್ಚಕರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಪುಟ್ಟ ಗುಡಿಯ ಇನ್ನೊಂದು ಅತ್ಯುತ್ತಮವಾದಂತಹ ಒಂದು ವಿಸ್ಮಯವಿದೆ. ಆ ವಿಸ್ಮಯವನ್ನು ನಾವು ತದನಂತರ ತೋರಿಸ್ತೀವಿ. ಸೊ ಇವರ ಬಾಯಲ್ಲಿ ಯಾವ ರೀತಿ ಈ ದೇವಸ್ಥಾನದ ಬಗ್ಗೆ, ಈ ಪ್ರಕೃತಿಯ ಬಗ್ಗೆ ಎಲ್ಲವನ್ನೂ ಸಹ ಇವರು ತಿಳ್ಕೊಂಡಿದ್ದಾರೆ. ಸೊ ಇವರಿಂದ ಎಲ್ಲ ಒಂದು ಮಾಹಿತಿಗಳನ್ನ ಕೇಳಿ ತಿಳ್ಕೊಳ್ಳೋಣ. ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಅಂಕಲ್, ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ರುದ್ರೇಗೌಡ್ರು ಅಂತ. ರುದ್ರೇಗೌಡ ಅಂತ. ನಮ್ಮ ತಂದೆ ಹೆಸರು ಕೇತೇಗೌಡ್ರು ಅಂತ. ಅಂಕಲ್, ನಾವು ಮುಂಟಿಪಾಳ್ಯ. ಅಂಕಲ್, ಮುಂಟಿಪಾಳ್ಯದಿಂದ ನಮ್ಗೆ BRS ಇಂದ ಇಲ್ಲಿ ಎಲ್ಲ ನಮ್ಮದಿದು ನಗರ ತಾಲೂಕಾದ್ರೂ ನಮ್ಗೆ ರಕ್ಷಣೆ ಕೊಡ್ತಾ ಇರೋರು ಯಳಂದೂರ್ ಬೀಟ್ನವ್ರೆ. ಅಂಕಲ್, ಅವ್ರು ಬಂದು ಇಲ್ಲಿ TB ಲೈನ್ಗೆಲ್ಲ ಕೊಡ್ಸಿ
ಅಂಕಲ್ ಈ ತಾಯಿಗೆ ಮೊಳ್ಳಕ್ಕಿ ಅವೆಲ್ಲ ಮಾಡ್ಸಿ ಬಂಗಲ್ ಮಾಡ್ಸಿ ಮಕ್ಕಳು ಇಲ್ದಿದ್ದವ್ರಿಗೆ ಮಕ್ಕ ಆಗ್ತವೆ. ಅಂಕಲ್ ತಿರ್ಗಾ ಈ ದನ ಕರುಗೆ ಹಾಲ್ ಬರಲ್ವಲ್ಲ ನೋಡಿ, ಅಂಕಲ್ ಈ ತಾಯಿ ತೀರ್ಥ ಇಟ್ರೆ ಹಾಲು ಬರುತ್ತೆ. ಅಂಕಲ್ ಇದು ನೀವು ಎಷ್ಟು ವರ್ಷದಿಂದ ಅಂಕಲ್ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ಇದು ಪೂಜೆ ಮಾಡ್ತಾ ಇರೋದು ಇವಕ್ಕೆ ನಮಗೆ 7ನೇ ತಲೆ. 7ನೇ ತಲೆ ಅಂತ ಅಂಕಲ್ 700 ವರ್ಷ ಹಿಂದೆಗಡೆಯಿಂದ ಹಿಂದ್ಗಡೆಯಿಂದ ನಮ್ಮ ತಂದೆಯವ್ರ ಅಪ್ಪ ಅಂಕಲ್ ಅವರಿಂದ ಇವಾಗ ನಾವು ತಂಬ್ರಪ್ಪನಾಗಿ ನಾವು ತಾಯಿಗೆ ಎಲ್ಲ ಬರ್ತಾಳೆ. ಅಂಕಲ್ ನಿಮ್ಮನ್ನ ಬಿಟ್ರೆ ಬೇರೆ ಏನಾದ್ರು ಸರ್ ನಿಮ್ಗೆ ಇಲ್ಲಿ ಪೂಜೆ ಮಾಡೋ ತರ ಬರ್ತಾರೆ? ಬೇರೆಯವ್ರು ಯಾರು ಇಲ್ಲ, ಬೇರೆ ಯಾರು ಬರೋದಿಲ್ಲ, ಬರೀ ನಿಮ್ಮ ಉಮ್ಮಸಸ್ತ್ರ ನಮ್ಮ ಮನೆ ಸೇವಸ್ತರು ನಮ್ಮ ಅಣ್ಣ ತಮ್ಮನವರು ಯಾರು ಬರ್ಬೋದು. ನೀವಾದ್ಮೇಲೆ ನೆಕ್ಸ್ಟ್ ನಿಮ್ಮ ಮಕ್ಕಳು ಬೇರೆ ಕಡೆ ಅವರು ಯಾರು ಬಂದು ಮಾಡಾಗಿಲ್ಲ. ಎಲ್ಲಾ ಲಿಂಗಾಯತರು ಬರ್ತಾರೆ, ದೊಯ್ಸಪ್ಪನವ್ರು ಬರ್ತಾರೆ, ಎಲ್ಲಾ ಜಾತಿಯವರು ಬರ್ತಾರೆ. ಬಂದ್ರು ಯಾರು ಈ ತಾಯಿನ ಮುಟ್ಟಿ ನೀರ್ ಹಾಕಿ ಪೂಜೆ ಮಾಡಲ್ಲ. ನಮ್ಮ ಬಂದು ಬನ್ನಿ ರುದ್ರೇಗೌಡ್ರೆ ಪೂಜೆಗೆ ಹೋಗುವಂತಂದ್ಬಿಟ್ಟು ಮುಂಟಿಪಳದಿಂದ ಇಲ್ಲಿ ಕರ್ಕೊಂಬಂದು ಈ ತಾಯಿಗೆ ರುದ್ರಾಭಿಷೇಕ, ಅದು ಬಿಟ್ರೆ ಪಲಾರ್ ಪೂಜೆ, ಅದು ಬಿಟ್ರೆ ಸ್ವಾಮಿ ಪಂಗಲ್ ಮಾಡಿದ್ರೆ ದೇವ್ರಿಗೆ ಎಡೆ ಮಡಗಾಗಿಲ್ಲ, ಹೊರಗಡೆ ಮಡಗ್ಬಿಟ್ಟು ನಾವೆಲ್ಲಾ ಊಟ ಮಾಡ್ಕೋಬಹುದು. ಆಮೇಲೆ ಇದನ್ನ ಕುಡಿದ್ರೆ ಈ ನೀರ್ನ ಯಾವ್ದೇ ಕಷ್ಟ ಇರ್ಲಿ, ಯಾವ್ದೇ ಕಾಯಿಲೆ ಇರ್ಲಿ, ಇದು ನಿನ್ನ ಶಿವಮೊಗ್ಗ ತಿರ್ಗಾ ನೀರ್ಲಿಂದ ಆಚೆ ಹುಬ್ಳಿ ಧಾರವಾಡ ಅಲ್ಲಿಂದಲೂ ಬಂದು ಈ ನೀರ್ನ ಕುಡಿದು ಮಕ್ಕಳು ಆಗಿದ್ದಾವೆ. ತಿರ್ಗಾ ಇಲ್ಲಿ ಅವರು ತಳಕಾಡವ್ರು ಇಲ್ಲಿ ವರ್ಷಕ್ಕೊಂದ್ಸತಿ ಪೂಜೆ. ಅಂಕಲ್ ಇದು ನಾನ್ ನೋಡಿದ ಮಟ್ಟಿಗೆ ಅಂಕಲ್ ಇವಾಗ ಊರೊಳಗಡೆಯಿಂದ ಕಾಡೊಳಗಡೆ ಬರ್ಬೇಕಂತ ಹೇಳಿದ್ರೆ ಒಂದು 2 ಕಿಲೋಮೀಟರ್ ಆಯ್ತು ಅಂಕಲ್. ಇವಾಗ 2 ಕಿಲೋಮೀಟರ್ನು ಸಹ ನೀವು ದಿನ ಬರ್ತೀರಾ, ಇಲ್ಲಾಂದ್ರೆ ಬರ್ಲಿಕ್ಕೆ ಏನಾದ್ರು ಬೇರೆ ದಾರಿ ಅವಸ್ಥೆ ಏನಾದ್ರು ಇದೆಯಾ ಸರ್? ಬೇರೆ ದಾರಿ ಯಾವ್ದು ಇಲ್ಲ. ಈಗ ನಾವು ಬಂದ್ವಲ್ಲ ಅದೊಂದೇ ದಾರಿ. ಆದ್ರೆ ನಾನು ಎಲ್ಲಾರು ಕಂಬಳ ಕೂಲಿಗೆ ಹೊಂಟೋಗ್ಬಿಡ್ತೀನಿ. ಈ ಹೊಂಟೋದಾಗ ಏನಾಗತ್ತೆ, ತಿರ್ಗ ನಾನು ಫೋನ್ ನಂಬರ್ ಕೊಟ್ಟಿದ್ದೇನೆ. ಫೋನ್ ನಂಬರ್ಲಿ ಇಂಥ ವಾರ ಬನ್ನಿಯಪ್ಪ ಅಂತ, ಏನಾರು ಸೋಮವಾರ ಶುಕ್ರವಾರ ಬರ್ತೀವಿ ಅಂತ ಫೋನ್ ಮಾಡಿದ್ರೆ ಇದ್ಕೊಬಿಡ್ತೀನಿ. ಇಲ್ಲ ಆಗ್ನಿಲ್ಲ ಅಂತಂದ್ರೆ ಅಮಾಸೆ ಪೌರ್ಣಮಿಗೆ ಮಾತ್ರ ಖಂಡಿತಾಗಿ ತಾಯಿಗೆ ಬಂದು ಪೂಜೆ ಮಾಡಿ ನಮ್ ಡಿಪಾರ್ಟ್ಮೆಂಟ್ ನವರು ಬಂದು ಪಾಪ ಪ್ರಸಾದ ಗಿರ್ಸದ ಎಲ್ಲ ತಕೊಂಡು ಅವರು ನಮ್ಗೆ ರಕ್ಷಣೆ ಕೊಟ್ಟು ನಮ್ ಸಹಕರಿಸ್ತಾರೆ. ಉಗಾದಿ ಹಬ್ಬ ಟೈಮ್ಗೆ, ತಿರ್ಗಾ ಈಗ ಬುಡ್ತಿ ಟೈಮ್ಗೆ ಏನಾರು ಬಂತು ಅಂತಂದ್ರೆ ಅವರು ಪಾಪ ಕೂತಿದ್ದು ಇಲ್ಲಿ ತಾಯಿಗೆ ಕೂತ್ಕೊಂಡ್ ಮಾತಾಡಿದ್ದು, ಅವ್ರಿಗೆ ಪ್ರಸಾದ ಕೊಡ್ತೀವಿ. ಏನೋ ನಾವು ಇಲ್ಲಿ ಮಾಡ್ದನ್ನ ಎಡೆ ಇಟ್ಟದ್ನ ರುದ್ರಾಭಿಷೇಕ ಏನಾದ್ರು ಒಂದು ಇದು ಮಾಡಿದಾಗ ಬಂದವ್ರಿಗೆ ಪ್ರಸಾದ ಕೊಟ್ಟು, ಇಲ್ಲಿ ತಾಯಿ ಮಹಿಮೆ ಇದೆ. ತಾಯಿ ಮಹಿಮೇಲೆ ಏನಪ್ಪಾ ಅಂತಂದ್ರೆ ತಾಯಿನೂ ಬಂದು ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟದು ಕಂಡೀಷನ್ ಆಗಿ ನಡೀತದೆ. ನಾವು ಎಲ್ಲಾ ಇದ್ ಮಾಡಿ ಇಲ್ಲಿ ಊಟ ತಿಂಡಿ ಏನು ಮನೇಲಿ ಮಾಡಲ್ಲ. ಒಂದೊತ್ತಿದ್ದು ಇಲ್ಲಿ ಬಂದು ತಾಯಿ ತೊಳೆದು ಪೂಜೆ ಮಾಡಿ ಆವಾಗ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಹೋಗಿ ಮನೇಲಿ ನಮ್ ಮನೇಲಿ ಏನಿದೆ ಸ್ವಾಮಿ ಅದು ಅಂಬ್ಲೆ ಗಂಜ ನಾವು ಈ ತಾಯಿ ಹೆಸರಿನ ಮೇಲೆ ಕುಡ್ಕೊಂಡು ಬಂದವ್ರನ್ನು ಕರ್ಕೊಂಡ್ಬಂದು ರಕ್ಷಣೆ ಮಾಡಿ ನಾನು ಪೂಜೆ ಮಾಡ್ಕೊಂಡು ಕರ್ಕೊಯ್ತೀನಿ. ಅಂಕಲ್ ಬರ್ತಾರೆ ಅಂತ ಹೇಳಿದ್ರೆ ಅಂಕಲ್ ಸುಮಾರು ಎಷ್ಟು ಜನ ಬರ್ತಾರೆ ಅಂಕಲ್ ಇಲ್ಲಿಗೆ? ಅದೇ ನಾನು ಹೇಳಿಲ್ವ ಸ್ವಾಮಿ, ಬಂದ್ರೆ ಒಂದ್ 10 ಸೀಟ್ ಬರ್ತಾರೆ. ಅದು ಇಲ್ಲ ಅಂತಂದ್ರೆ ಒಂದ್ 4 ಸೀಟ 3 ಸೀಟ ಒಟ್ಲಿ ಯಾರೇ ಬರ್ಲಿ ಬರ್ದೇ ಇರ್ಲಿ ಈ ಜಾಕ್ ಮಾತ್ರ ನಾನೊಬ್ಬನಾರು ಬಂದು ಕೈ ಮುಕ್ಕೊಂಡು ಅಮ್ಮನ್ ತೊಳೆದು ಗಂಧದ ಪತ್ರೆ ಮಡಗಿ ಇಲ್ಲಿ ಪಲಾರ್ ಪೂಜೆ ಇಟ್ಟು ದೇವ್ರ ಮೊಕಾಡ ಹಲವಾರು ದೇವಸ್ಥಾನಗಳಲ್ಲಿ ಅಂಕಲ್ ಇದು ಮಂಗಳವಾರ ಕಾಣಿಕೆಗಳನ್ನ ಹಾಕ್ತಾರಲ್ಲ ಸರ್, ಆತರ ಏನಾದ್ರು ಇಲ್ಲಿ ತಗೊಳ್ತೀರಾ ನೀವು? ಅದೇನು ಇಲ್ಲ, ಕಾಣಿಕೆ ಏನು ಇಲ್ಲ. ಏನೋ ಅವ್ರು ದುಡ ಇದೆ ಅಷ್ಟು ಯಜ್ಞದಿಂದ ಎಲ್ಲ ನಡೆಸ್ಕೊಂಡು ಎಲ್ಲ ನಮ್ಮ ಸ್ವಂತ ಇದ್ರಲ್ಲಿ ನಾನು ಪೂಜೆಗೆ ತಂದು ಇಟ್ಕೊಂಡ್ಬಿಟ್ಟು ಏನೋ ಬಂದವರು ಒಂದಷ್ಟು ಕಾಸು ಕೊಟ್ಟದ್ನ ಅದ ಇಟ್ಟಿದ್ದು ಅಮಾಸೆ ಪೌರ್ಣಮಿಗೆ ನಾನು ಹೋಗಿ ಎಳಂದೂರ್ಗೆ ಹೋಗಿ ಪೂಜೆ ಸಾಮಾನ್ ತಕೊಂಡ್ಬಂದು ಆ ತಾಯಿಗೆ ಮಾಡ್ಕೊಂಡು ಹೋಯ್ತಾವನಿ. ಅಂಕಲ್ ಇಲ್ಲಿ ಆ ಕಡೆಯಿಂದ ಬರುವಾಗ ಅಂಕಲ್ ನಾನು ಒಂದು ಆನೆ ಲದ್ದಿಗಳನ್ನ ನೋಡಿದೆ, ಅಂದ್ರೆ ಆನೆ ತೊಪ್ಪೆ ಇಕ್ಕಿರೋದನ್ನ ನಾನು ನೋಡಿದೆ. ಸೊ ಇಲ್ಲಿಗೆ ಆನೆಗಳು ಬರ್ತಾವ ಹಂಗಾದ್ರೆ? ಇಲ್ಲಿ ಆನೆಗಳು ಇರ್ತಾವೇನೆ, ಬಂದು ಇಲ್ಲೆಲ್ಲ ನೀರ್ ಕುಡ್ಕೊಂಡು ತಾಯಿಗೂ ನಮಸ್ಕಾರ ಮಾಡ್ಬಿಟ್ಟು ತಾಯಿಗೂ ಹಾಕ್ಬಿಟ್ಟು. ಆದ್ರೆ ಮಾತ್ರ ಇದುವರೆಗೂ ನಮಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಅಂಕಲ್. ಈಗ ಒಂದು ನ್ಯೂಸ್ ಬಂದಿಲ್ಲ ಅಂಕಲ್ ನಿಮ್ಗೆ ಈ ತರ ಆಯ್ತು ಆನೆಗಳಿಂದ ಒಂದು ತೊಂದರೆ ಆಯ್ತು? ಯಾವ್ದು ಒಂದು ತೊಂದ್ರೆನೂ ಬಂದಿಲ್ಲ. ಇಲ್ಲಿಗೆ ಒಟ್ಲಿ ಮಡಿಯಾಗ ಬರ್ಬೇಕು. ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಮಾಂಸ ಊಟ ಮಾಡಾಕಿಲ್ಲ, ಸತ್ತ ಮುಟ್ಟಿರಾಕಿಲ್ಲ, ಎತ್ತು ಮುಟ್ಟಿರಾಕಿಲ್ಲ. ಮುಟ್ಟು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದೇನ್ ಗೊತ್ತಾ, ಅಕಸ್ಮಾತ್ ಒಂದು ಸೂತ್ಕೆ ಅಂತ ಹೇಳ್ತಾರಲ್ಲ, ಅಕಸ್ಮಾತ್ ಮನೇಲಿ ಏನಾದ್ರು ಸುತ್ತೋಗ್ಬಿಟ್ರೆ ಅದು ಸೂತ್ಕೆ ಕಳಿಬೇಕು ಅಂತ ಹೇಳ್ತಾರಲ್ಲ, ಒಂದು ಅನ್ನೊಂದು ಡ್ರೆಸ್ ಇರುತ್ತಲ್ಲ, ಅದನ್ನ ಇವರು ಮುಟ್ಟು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅದು ಮುಟ್ಟು ಕಳ್ಕೊಂಡು ಬೇಕಾದ್ರೆ ಬರ್ಬೋದು. ಮುಟ್ಲಿ ಏನಾರು ಬಂತು ಅಂತಂದ್ರೆ ಈ ತಾಯಿ ಮಧ್ಯ ಮಾರ್ಗ ಆನೆನ ಇಲ್ಲ ಹುಲಿನ ಟೈಗರ್ ಇದೆ ಯಾವ್ದಾರು ಒಂದು ಮೈ ಮೇಲೆ ತೋರಿಸ್ತಾಳೆ ಅಂಕಲ್. ಅದು ಬಂದ್ರು ಸಹ ನಿಮ್ಗೆ ಏನು ತೊಂದರೆ ಏನು ತೊಂದರೆ ಕೊಟ್ಟಿಲ್ಲ. ನಾವು ಎಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಕರ್ಕೊಯ್ತೀನಿ ಅಂಕಲ್. ಅಂತಿದ್ರು ನಮ್ಗ ತಾಯಿ ನಮ್ಗೆ ಇದುವರೆಗೂ ಅವ ನಮಗ್ ತೊಂದರೆ ಕೊಟ್ಟಿಲ್ಲ. ಒಬ್ರೆ ಬಂದ್ರು ಸಹ ನಿಮ್ಗೆ ಏನು ಯಾವ್ದೇ ರೀತಿ ಒಬ್ರೆ ಬಂದ್ರು ನಮ್ಗೆ ಏನೋ ಭಯ ಇಲ್ಲ ಅಂಕಲ್. ಶಿವ ಅಂತ ಅಂದ್ಬಿಟ್ಟು ಅವಳು ಮುಡುಪಾಕಬಿಟ್ಟು ಮೊಕ್ಕಾಡ ಇಲ್ಲಿ ನೋಡಿ ನಾನು ನಿಂತು ಇದೇನೆ ಪೂರ್ತಿ
ನೀರು. ಅಂಕಲ್ ಇದು ಹಾಸಿಗೆ ಬೇಸಿಗೆಗೆಲ್ಲ ಅಂಕಲ್ ಪೂರ್ತಿ ಹೋಯ್ತಾ ಇದೆ. ಅಂಕಲ್ ಇನ್ನು ಆ ವೇಡ್ಕೊಲ್ಲಿ ನೀರು ಮಳೆ ಉದ್ರು ಮಾತ್ರ. ಅಂಕಲ್ ಅದು ಬಿಟ್ರೆ ಅಂಕಲ್ ಇದೇ ನೀರು. ಇದೇ ನೀರು ಅಂಕಲ್. ಹಾಸಿಗೆ ಬೇಸಿಗೆಲೆಲ್ಲ ಇದೇ ನೀರು. ಅಂಕಲ್ ವರ್ಷಕ್ಕೊಂದ್ಸತಿ ಇದೆ ಕ್ಲೀನ್ ಮಾಡ್ತೀವಿ. ಯುಗಾದಿ ಹಬ್ಬದ ಹೊತ್ತಿಗೆ ಮಾತ್ರ ಅಂಕಲ್ ಈ ಕಲ್ಗಳನ್ನ ಎತ್ಬಿಟ್ಟು ತಿರ್ಗಾ ಎಲ್ಲಾನು ಪೂರ್ತಿ ಆಡಿಲಿ ಪಾಸಗಿ ಸೇನೆ ಇದ್ರು ಗೋರ್ ಹಾಕ್ಬಿಟ್ಟು ಇದು ಕಲ್ಗಳೆಲ್ಲ ಎತ್ತಾಕ್ಬೋದು ಅಂಕಲ್ ನಾವೇ ಎತ್ತಾಕ ಪೂಜಾರಿ ನಾನೇ ಎತ್ತಾಕ್ಬೇಕು. ಅಂಕಲ್ ಎತ್ತಾಕ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಬಿಡ್ಬಿಡ್ತು ಅಂತಂದ್ರೆ ಈ ಪಾಟಿ ಬೀಳುತ್ತೆ ಒಂದ್ ಬೆಟ್ಟಿಗೆ ಹತ್ರ. ಅಂಕಲ್ ಆಮೇಲೆ ಪರ್ಸೆ ಬಂತು ಅಂತಂದ್ರೆ ಈ ಪಾಟಿ ಬೀಳಕ್ಕೆ ಬಿಡುತ್ತೆ. ಸಣ್ಣ ಬೀಳುತ್ತೆ ಅಂತ ಫಸ್ಟ್ ಸಣ್ಣ ಬೀಳುತ್ತೆ. ಅಂಕಲ್ ಪರ್ಸೆ ಬಂತು ಅಂದ್ರೆ 2 ಬೆಟ್ಟಿಗೆ ಹತ್ರ. ಈ ಪರ್ಸೆ ಅಂತಂದ್ರೆ ಅಂಕಲ್ ಪರ್ಸೆ ಅಂತಂದ್ರೆ ಏನು? ಪರ್ಸೆ ಅಂತಂದ್ರೆ ಭಕ್ತಾದಿಗಳು ಬರ್ತಾರಲ್ಲ ನೋಡಿ ಪೂಜೆ ಮಾಡಿಸ್ಕೋ. ಅಂಕಲ್ ಅಂಕಲ್ ಖಂಡಿತ ಭಕ್ತಾದಿಗಳು ಬಂದಾಗ ಜಾಸ್ತಿ ಬರ್ತದೆ ಇಲ್ಲಿ. ಅಂಕಲ್ ನೀವು ಒಬ್ಬರೇ ಬಂದಾಗ ನಾವ್ ಒಬ್ಬರೇ ಬಂದಾಳು ಬರ್ತದೆ. ಬರ್ದೇ ಇರ್ತದೆ ಅಲ್ವಾ? ಬರ್ತದೆ. ಸ್ನಾನ ಮಾಡೋದು. ಅಂಕಲ್ ಈ ಒಂದು ನೀರು ಎಲ್ಲಿ ಎಂಡಾಗಿದೆ ಎಲ್ಲಿ ಕೊನೆಯಾಗಿ ಅಂತ ತೋರಿಸ್ತೀರಾ? ಕೊನೆ ಮುಂದ್ಗಡೆ ಇದೆ ನೋಡ್ರಿ. ಮುಂದ್ಗಡೆ ಕೊಡ್ತಲ್ಲಿ ಬೀಳುತ್ತೆ. ಬನ್ನಿ ತೋರ್ತೀನಿ. ಬನ್ನಿ ಸರ್. ಅಂಕಲ್ ಇದು ನೀರು ಒಳಗಡೆ ಇಳಿಬೋದಲ್ವಾ? ಇಳಿಬೋದಕ್ಕೆ ಇಳಿರಿ. ಅದಕ್ಕೊಂದ್ ಸ್ವಲ್ಪ ಒಂದ್ ಎಲೆ ಮಡಗಿ ತಿನ್ನೀರಿ, ಇನ್ನೂ ಜೋರ ಬರುತ್ತದೆ. ಇಟ್ಕೊಬಿಡಿ. ಅಂಕಲ್ ಈ ಎಲೆಯನ್ನ ಮಡುತ್ತಿರೋ ಉದ್ದೇಶ ಏನಂತ ಗೊತ್ತಾಗಿಲ್ಲ ಅಂಕಲ್. ಈ ಎಲೆ ಮಡಗೋದು ನೋಡಿ ಈ ತರ ಅಂಕಲ್. ಇವಾಗ ನೋಡಿ ಈ ತರ ಮುಂದೆಗಡೆ ಬೆಳ್ಳಿಗೆ ಅನುಕೂಲ ಆಗ್ಲಿ ಅಂತ ಅಷ್ಟೇನೆ. ಜನ ಬಂದವ್ರು ಹಿಂಗ್ ಹಿಡ್ಕೊಬಿಟ್ರೆ ಅಂಕಲ್ ಫ್ರೆಂಡ್ಸ್, ಕೋಟದ ಮಾಸ್ತಮ್ಮನವರ ಒಂದು ದೇವಸ್ಥಾನದಲ್ಲಿ ಈ ಒಂದು ಮರದ ಬೇರಿನಿಂದ ನೀರು ಬರುತ್ತೆ ಅಂತ ಕೇಳಿದ್ವಿ. ಸೊ ಅದನ್ನ ನಾವು ಆ ಬೇರಿನ ಮುಂದೆಗಡೆ ನಿಂತಿದೀವಿ. ನೀರು ಬರ್ತಿರೋದಂತ ಖಂಡಿತ ನಿಜ. ನೀವು ಆಲ್ಮೋಸ್ಟ್ ಇವಾಗ ನೋಡ್ತಾ ಇದ್ದೀರಾ, ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ನೀರನ್ನ ಕುಡಿದು ನೋಡುವ ಯಾವ ತರ ಇದೆ ಅಂದ್ರೆ, ನಾವು ನಾರ್ಮಲ್ ವಾಟರ್ ಕುಡಿದೇವಲ್ಲ ಅದೇ ತರ ಇರುತ್ತಾ, ಅಕಸ್ಮಾತ್ ಏನಾದ್ರು ಪ್ರಕೃತಿಯಿಂದ ಏನಾದ್ರು ಚೇಂಜಸ್ ಇದೆಯಾ ಎಲ್ಲವನ್ನು ಸಹ ನಾವು ನೋಡೋಣ ಇವಾಗ. ಸೊ ಫ್ರೆಂಡ್, ನೀವು ನೋಡಿದ್ರಲ್ಲ ಈ ಒಂದು ನೀರನ್ನ ನಾವು ಕುಡಿದ್ವಲ್ಲ, ಮಾಮೂಲಿ ನೀರ್ ತರನೇ. ಆದ್ರೆ ಮಾಮೂಲಿ ನೀರು ಕುಡ್ದಕ್ಕಿಂತ ಸ್ವಲ್ಪ ಜಾಸ್ತಿ ಒಂಥರ ತೃಪ್ತಿ ಇದೆ. ಸೊ ಫ್ರೆಂಡ್ಸ್, ಕೊಟ್ಟದ ಮಾಸ್ತಮ್ಮನವರ ಒಂದು ವಿಸ್ಮಯವನ್ನ ನೀವು ಆಲ್ರೆಡಿ ಇವಾಗ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎಲ್ಲವೂ ತರ ಈ ಒಂದು ಕಂಟೆಂಟ್ ಅನ್ನ ನೀವು ಯಾವುದೇ ಜಿಲ್ಲೆಯಲ್ಲೂ ಸಹ ಯಾವುದೇ ಒಂದು ಊರಲ್ಲೂ ಸಹ ನೋಡ್ತಿಲ್ಲ. ಅಂದ್ರೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಸಹ ಹೇಳ್ತಾರೆ ಈ ತರ ಒಂದು ವಿಸ್ಮಯಗಳನ್ನ ನೋಡ್ಬೇಕಂತ ಹೇಳಿದ್ರೆ ಚೈನಾಗ್ ಹೋಗ್ಬೇಕು, ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು, ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಸುಳ್ಳು. ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಒಂದು ಹಳ್ಳಿಗಳಲ್ಲೇ ಈ ತರ ಒಂದು ವಿಸ್ಮಯಗಳು ಇದೆ. ಆದ್ರೆ ಎಲ್ಲವೂ ಸಹ ಐಡನ್ ಆಗ್ಬಿಟ್ಟಿದೆ, ಅಂದ್ರೆ ಕಾಣ್ತಾ ಇಲ್ಲ ಅಷ್ಟೇನೆ. ಎಲ್ಲರೂ ಸಹ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ಇವ್ರ ನಂಬರ್ ಅನ್ನ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬಿಟ್ಟು ಇಲ್ಲಿಗೆ ಬಂದು ಈ ಒಂದು ವಿಸ್ಮಯವನ್ನು ನೋಡಿ ಈ ಒಂದು ಜಾಗವನ್ನು ಪರಿಚಯ ಮಾಡ್ಕೊಳ್ಳಿ. ಇಲ್ಲಿಗೆ ಏನಾದ್ರು ನಿಮ್ಮ ಮನೆಯಲ್ಲಿ ಏನಾದ್ರು ತೊಂದರೆಗಳು ಆತರ ಏನಾದ್ರು ಇದ್ರೆ ನೀವು ಎಲ್ಲವನ್ನೂ ಸಹ ಈ ಒಂದು ದೇವಸ್ಥಾನದಲ್ಲಿ ಬಂದು ಈ ಒಂದು ನೀರನ್ನು ತಕೊಂಡು ಹೋಗಿ. ಹಲವಾರು ಜನಗಳು ಸಹ ಇದನ್ನ ತಗೊಂಡೋಗಿ ಮನೆಗಳಿಗೆ ತಗೊಂಡು ಹೋಗ್ತಾರೆ. ಅಕಸ್ಮಾತ್ ಇವು ಬಸರಿ ಆಗಿರ್ತಾರಲ್ಲ ಫ್ರೆಂಡ್ಸ್, ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವ್ರಿಗೂ ಸಹ ಈ ಒಂದು ನೀರನ್ನ ಕುಡಿಸ್ತಾರಂತೆ. ಜಮೀನಿಗೂ ಇಡ್ತಾರೆ ಅಂಕಲ್. ಜಮೀನು ಯಾವುದೇ ಒಂದು ಕಷ್ಟ ರೀತಿ ಯಾವ ತರ ಇರುತ್ತೆ ಎಲ್ಲವನ್ನೂ ಸಹ ಈ ಒಂದು ನೀರಲ್ಲಿ ಪರಿಹಾರ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನ ನೋಡಿ ಎಲ್ಲರೂ ಸಹ ಎಂಜಾಯ್ ಮಾಡಿದಾರೆ ಅಂತ ಅನ್ಕೋತಿದ್ದೀನಿ. ಎಲ್ಲರೂ ಸಹ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇದೇ ತರಹದ ಹೆಚ್ಚಿನ ವಿಡಿಯೋಗಳನ್ನ ನಾವು ತಗೊಂಡ್ ಬರ್ತೀವಿ ನಿಮ್ಮ ಮುಂದೆ. ಅಲ್ಲಿ ತನಕನು ಇದೇ ತರ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಅಂಕಲ್, ನೀವು ತುಂಬಾನೇ ನಾವು ಕರೆದಾಗ ಬಂದು ಎಲ್ಲವನ್ನು ಸಹ ಮಾಡ್ಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ರುದ್ರೇಗೌಡ ಅವರಿಗೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಸಾಮಾನ್ಯವಾಗಿ ಅನ್ಕೋಬಹುದು ಈ ಒಂದು ನೀರು ಒಳಗಡೆ ಎಲ್ಲ ಕಾಲ್ ಹಾಕಿದೀವಿ ಎಲ್ಲವೂ ಸಹ ಮಾಡಿದೀವಿ ಅಂದ್ರೆ ಒಳಗಡೆ ಎಲ್ಲ ಹೋಗಿದ್ವಲ್ಲ, ಇದು ಅಂದ್ರೆ ಕಲುಷಿತವಾಗಿದೆಯಾ, ಏನಾದ್ರು ಕೆಟ್ಟೋಗಿದೆಯಾ ನೀರು, ಏನಾದ್ರು ಧೂಳ್ ತರ ಆಗಿದೆಯಾ ಅಂತ ನೋಡ್ಬೋದು. ಸೊ ಅದನ್ನು ಸಹ ನಾನು ಇವಾಗ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಬನ್ನಿ ಇವಾಗ ಒಳಗಡೆ ಯಾವ ರೀತಿ ಪರಿಶುದ್ಧವಾಗಿದೆ ಈ ಒಂದು ನೀರು ಅನ್ನೋದನ್ನ ಸಹ ನಾನು ಇವಾಗ ತೋರಿಸ್ತೇನೆ ನಿಮ್ಗೆ.
ಇದೇ ಬಾವಿ. ಈಗ ಒಂದು ಅರ್ಧ ಅಡಿನೂ ಇಲ್ಲ. ಅಲ್ಲಿ ನೋಡಿ ಕಲ್ಲಿ ಕಾಣ್ತಾ, ಇಲ್ಲೇ ಕಾಣ್ತಾ ಇದೆಯಲ್ಲ, ಹಾ ಅಲ್ಲೇ ಬರೋದು ನೀರು. ಇಲ್ಲಿ ಬರುತ್ತೆ ಅಂತ ಮಾತ್ರ ಪತ್ತೆ ಮಾಡಿಲ್ಲ. ರೊಟ್ಟಿ ಬೀಗೆಲ್ಲ ಕೊಟ್ಟು ಬೆಂಗಳೂರು ಅವ್ರು ಬಂದು ಇಲ್ಲಿ ನಮ್ಮ ಅಪ್ಪ ಅವರು ನಮ್ಮ ಎಲ್ಲರನ್ನು ವಿಡಿಯೋ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಆವಾಗಲಿಂದ ಇದೇ ತರವಾಗಿ ಇದೇ ಸ್ವಿಚ್ ಯಾರು ಪತ್ತೆ ಮಾಡಿ. ಫ್ರೆಂಡ್ಸ್, ನೀವು ಸಾಮಾನ್ಯವಾಗಿ ಅನ್ಕೋತೀರಾ ಇಲ್ಲಿ ನೀರೆಲ್ಲ ಬಂದು ಇಲ್ಲೆಲ್ಲ ವೇಸ್ಟ್ ಆಗ್ತಿರುತ್ತೆ ಅಂತ. ಸೊ ಅದೆಲ್ಲ ಸುಳ್ಳು. ಇಲ್ಲಿರುವಂತಹ ನೀರನ್ನ ಪ್ರಾಣಿಗಳು ಸಹ ಕುಡಿತದೆ. ಅಂದ್ರೆ ನಿಮ್ಗೆ ಅನುಮಾನ ಅಂತ ಹೇಳಿದ್ರೆ, ಸೊ ನಾನು ಅದನ್ನ ಇವಾಗ ತೋರಿಸ್ತೀನಿ ನೋಡಿ. ಆನೆ ಅಷ್ಟೇ ಬೆಳಿಗ್ಗೆ ಅಷ್ಟೇ ಬಂದು ಇದು ಲದ್ದೆ ಹಾಕಿರೋದನ್ನ ಸಹ ನೀವು ನೋಡ್ತಿರ್ಬೋದು ಇವಾಗ. ಸೊ ಆನೆ ಇವಾಗ ಅಷ್ಟೇನೆ ಇಲ್ಲಿಗೆ ಜಾಗಕ್ಕೆ ಬಂದು ಲದ್ದೆ ಹಾಕಿ ಹೋಗಿರೋದನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿರುವಂತಹ ನೀರು ಯಾವ್ದೇ ರೀತಿ ವೇಸ್ಟ್ ಆಗ್ತಾ ಇಲ್ಲ. ಬದಲಾಗಿ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಸಹ ಈ ಒಂದು ಕೊಟ್ಟದ ಮಾಸ್ತಮ್ಮನವರ ಒಂದು ವಿಸ್ಮಯವಾದಂತಹ ನೀರನ್ನ ಇಲ್ಲಿ ಕುಡ್ಕೊಂಡು ಹೋಗ್ತವೆ. ಸೊ ಇವಾಗ ಯಾವ್ದೋ ಒಂದು ಪ್ರಾಣಿದು ಸಹ ಸದ್ ಬರ್ತಾ ಇದೆ. ಸೊ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ಒಂದು ಜಾಗಕ್ಕೆ ಬಂದ ತಕ್ಷಣ ಉಬ್ಬತ್ತಿಯನ್ನ ಅಣ್ಣವರು ರುದ್ರೇಗೌಡವರು ಹೇಳಿದ್ರು. ಉಬ್ಬತ್ತಿ ಗಟ್ಟನ್ನ ಸ್ವಲ್ಪ ನಮ್ಗೆ ಹಾಕಿದ್ರು. ಸೊ ಇವಾಗ ಲಾಸ್ಟ್ ಅಲ್ಲಿ ಇವಾಗ ಕುಂಕುಮನು ಸಹ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅವರನ್ನು ಸಹ ಕೇಳೋಣ, ಇದು ಏನಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ನೋದನ್ನ ಸಹ ಕೇಳೋಣ. ಅಂಕಲ್, ಈ ಕುಂಕುಮ ಏನಕ್ಕೆ ಅಂಕಲ್ ಇವಾಗ ಲಾಸ್ಟ್ ಅವಾಗ್ಲೇ ಹಾಕ್ಬೇಕಾಗಿದ್ದಲ್ಲ ಅಂಕಲ್, ಇವಾಗ ಏನಕ್ಕೆ ಹಾಕ್ತಾ ಇದೀರಾ? ಇವಾಗ ಅಂತಂದ್ರೆ ಇದು ಭಂಡಾರ, ತಾಯಿ ಭಂಡಾರ ಅಂಕಲ್. ತಾಯಿ ಭಂಡಾರ ಹಾಕಿದಾಗ ಅದು ನಿಮ್ಮ ದಿಷ್ಟಿಲಿ ಇದ್ದಾಗ ಅದು ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಬಂದ್ ಭಕ್ತಾದಿಗಳಿಗೂ ಇದೇ ತರ ಹಾಕಿ ಅವ್ರಿಗೆ ಇಲ್ಲಿ ನೋಡಿ ಮೊಗ್ಗು ಇದೆ ಇಲ್ಲ ಗಂಧದ ಪತ್ರೆ ಮೊಗ್ಗು ಇವೆಲ್ಲ ಇಟ್ಟಿರ್ತೀವಿ ತಾಯಿಗೆ. ತಾಯಿ ಮೊಕಾಡ್ದಲ್ಲಿ ತಕೊಟ್ಟೋಗ್ಬಿಟ್ಟಿದೀನಿ. ಇವಾಗ ಇದು ನಿಮ್ಗೆ ಮಲ್ಲಿಗೆ ಹೂವು, ಈ ಮಲ್ಲಿಗೆ ಹೂವನ್ನೆಲ್ಲಾನು ಕೊಡ್ತೀವಿ ಬಂದವ್ರಿಗೆ. ಇಲ್ಲಿ ಲೇಡೀಸ್ ಬರ್ತಾರೆ ಅವ್ರಿಗೂ ಕೊಡ್ತೀವಿ, ಮುತ್ತೈದವ್ರಿಗೆ. ಅವರು ಇಲ್ಲಿ ಸೀರೆ ಗೀರೆ ಮುಡ್ಲಕ್ಕಿ ಎಲ್ಲ ಇಟ್ಟು, ಹಣ್ಣು, ದ್ರಾಕ್ಷಿ ಹಣ್ಣು, ಸೇಬ್ ಹಣ್ಣು, ಕಿತ್ಲಿ ಹಣ್ಣು ಎಲ್ಲಾನು ಇಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ರುದ್ರಾಭಿಷೇಕ ಮಾಡಿಸ್ಕೊಂಡು